ಬೆಣ್ಣೆ ಶಾಂತಮ್ಮ ಹೇಳ್ದಂಗೆ ನೀಯ ಇವಳ ಹತ್ರ ನಾಟಕ ಶುರು ಮಾಡಲಿಲ್ಲ ಅಂತಂದರೆ ಬೊಗ್ಸಕ್ಕಂತೂ ಆಗಕ್ಕಿಲ್ಲ. ಹೆಂಗನ ಮಾಡಿ ಈಗ ನಾಟಕನ ಶುರು ಮಾಡಲೇಬೇಕು. ಮಾಡ್ತೀನಿ ಇರು. ಶಾರದಿ, ಲೇ ಶಾರದಿ, ಏ ಶಾರದಿ, ಏನೇ ಮಾಡ್ತಿದ್ಯಾ? ಮನ್ಯಾಳ್ ನನ್ನ ಮಗ ತುಕ್ಕನ್ ಮೆಟ್ನಾಗ ಹೊಡೆದು ಕಳಿಸಿದ್ರು ಮತ್ತೆ ಬಾಲಲ್ಲಾಡ್ಸ್ಕೊಂಡು ಬಂದಿದ್ಯಲ್ಲೋ ಬೇವರ್ಸಿ ನಿನಗೆ ಮಾಡಕ್ಕೇನು ಕ್ಯಾಮೇಲ್ವ ನಿನಗೆ ಏನು ದೊಡ್ಡದಾಗ ದುರಂಕಾರ ಮಾಡ್ಕೊಂಡು ಹೋದೆ ನಿಂಗೆ ಬಾರಿಸಿದೆಲ್ಲ ಕಮ್ಮಿ ಆಗ್ಬಿಡ್ತೆ ನಿನಗೆ ಹೋಯ್ತಾ ಇರಲಿಂದ. ಯಾಕೆ ನಿಮ್ಮಮ್ಮ ಕೈ ಕೊಟ್ಬಿಟ್ಲಾ ಇವಾಗ ನಂತಾಗ ಬಂದ್ಬಿಟ್ಟ ನೀನು? ಹೋಗ್ಲಾ ಹೋಗ್ಲಾ ಮುಚ್ಕೊಂಡು ಇನ್ನೊಂದು ಕಿತ್ತನ ಮನೆ ಎಂಕೆ ನನ್ನ ಎಡಗಾಲ ಹೆಜ್ಜೆ ಇಕ್ತೆ ಅಂದರೆ ಕಾಲಲ್ಲೇ ಮುರಿದು ಬಿಡ್ತೀನಿ ನನ್ನ ಮಗನೇ. ಏನು ದಿಮಾಕ್ ಮಾಡ್ತಾನೆ ನಂತಾಗೆ ನಿನಿಯ. ಓಹೋ ಎಂಟಿ ಅನ್ನೋದು ಮರ್ಕೊಬಿಡು. ಇನ್ನು ಮೇಲೆ ನಿನ್ನ ಗಂಡ ಅಲ್ಲ, ನಾನು ನಿನ್ನ ಎಂಡ್ರಲ್ಲ. ಇಬ್ರಿಗೂ ಬೇರೆ ಬೇರೆ ಅಷ್ಟೇ ನೀನಿಯ. ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ. ನನಗೂ ನಿನಗೂ ಯಾವ ಮೂಲೆಯಿಂದನೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಹೊಂಟೋಗ್ಬಿಡು ಇಲ್ಲಿಂದ. ನಿನ್ನ ಸವಾಸ ನಿನಗೆ ಬೇಕಿಲ್ಲ ನನಗಂತೂ. ದೊಡ್ಡ ಲೋಪರ್ ಆಟ ಆಡ್ತಾನೆ ಲೋಪರ್ ನನ್ನ ಮಗ. ಬೇಕಾದಾಗ ಬರೋದು ಬ್ಯಾಡ್ದಿದ್ದಾಗ ಹೋಗೋದು. ಇವ್ರ ಅಮ್ಮನ ನೋಡ್ಕೋಬೇಕಂತ ಇವ್ರ ಅಮ್ಮನ್ನ. ಇಲ್ಲ ಅಂದರೆ ನನಗೇನೇ ನನ್ನ ಮಗಳಿಗೇನೇ ಮನೆಯಾಗ ಜಾಗ ಇಲ್ವಂತೆ. ಹೋಗಲೇ ಹೋಗ, ನಿನಗೆ ಮನೆಯಾಗ ಜಾಗ ಇಲ್ಲ, ಹೋಯ್ತಾ ಇರು. ಪೆದ್ದು ಪೆದ್ದು, ಅದಕ್ಕೆ ನಿನ್ನ ಪೆದ್ದು ಅನ್ನೋದು. ಏನ್ಲ ನನ್ನೇ ಪೆದ್ದು ಗಿದ್ದು ಅಂತಿದ್ಯಾ? ಯಾಕ ಬಂದೆ ಒಳಗಡಿಕೆ? ಇದು ನನ್ನ ಮನೆ, ನನ್ನ ಹೆಸರುನಾಗಿರೋದು. ಈ ಮನೆ, ಈ ಹೊಲ ಜಮೀನು ಎಲ್ಲ ನನ್ನ ಹೆಸರುನಾಗಿರೋದು. ಯಾಕ್ಲಾ ಹೋಗ್ಲಾ? ಸುಮ್ಕೆನೇ ಹೋಗ್ಲಾ? ನಾನು ಏನು ಮಾಡಿದ್ರು ನನ್ನ ನಿನ್ನ ಒಳ್ಳೇದಕ್ಕೆ ನೀಯ ಮಾಡೋದು ಶಾರದಿ. ಅಯ್ಯೋ ನೀನು ಹೊಸಿನೂ ಅರ್ಥನೇ ಮಾಡ್ಕೊಳಕಿಲ್ಲ. ಬಾ ಕುಂತ್ಕೊಬ, ನಿಂಗೆ ಏನೋ ಒಂದು ಹೇಳ್ತೀನಿ. ನನ್ನ ತಾವು ನಾಟಕ ಬರಬೇಡ. ನಿನ್ನಂತೂ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಸುಮ್ಮನೆ ಹೋಗು. ನೀನು ನನಗೆ ಇಷ್ಟ ಇಲ್ಲ, ನಿನ್ನ ಮಕ್ಕ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಟ್ರೆ ನೀ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನು ಅದು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ತೊಲಗ್ಲಾ ಇಲ್ಲಿಂದ, ಸುಮ್ಕೆನೆಯಾ ತೊಲಗ್ಲಾ. ಅಯ್ಯೋ ಶಾರದಿ, ಯಾಕಮ್ಮಿ ನಿಂಗೆ ಅರ್ಥ ಆಯ್ತಿಲ್ಲ ನನಗೆ ಏನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೊಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಾನೇನೋ ಸುಮ್ಕೆ ಏನೇನೋ ಹೇಳ್ತೀನ. ಕುಂತ್ಕ ಬಾಯಿಲಿ, ನಿಂಗೇನೋ ಒಂದು ಗುಟ್ಟು ಹೇಳ್ಬೇಕು. ಕುಂತ್ಕ ಬಾಯಿಲಿ. ಏನು ಗುಟ್ಟು? ಅದನ್ನ ಹೇಳಿದ್ ಬಾ ಕುತ್ಕ. ಬೊಗಳು ಏನೋ ಬೇಗ. ನೋಡು, ನಾನೇನು ಸುಮ್ಕೆ ನಮ್ಮ ಅಮ್ಮನ ಮನೆ ಕರ್ಕೊಬಿಟ್ಟು ಬರಲಿಲ್ಲ. ನಮ್ಮ ಅಮ್ಮನ ಕರ್ಕೊಬಿಟ್ಟು ಬಂದಿರೋ ಉದ್ದೇಶ ನೀನು ಬೇರೆ. ನಮ್ಮ ಅಮ್ಮಂಗೆ ತವ್ರ ಮನೆ ಕಡೆಯಿಂದ, ಅಂದರೆ ನಮ್ಮ ಮಾಮೂರೆಲ್ಲ ಇದ್ರಲ್ಲ, ನಮ್ಮ ಅಮ್ಮನ ಅವ್ರ ಅಣ್ಣ ಅವ್ರ ಕಡೆಯಿಂದ ನಮ್ಮ ಅಮ್ಮಂಗೆ 40 ಲಕ್ಷ ರೂಪಾಯಿ, ಇನ್ನೊಂದು ಅಣ್ಣನ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿನು ಎಲ್ಲ ಸೇರಿ 50 ಲಕ್ಷ ರೂಪಾಯಿ ಕಾಸು ಬತ್ತೈತೆ ಕಣ್ಲೇ. ಏನ್ರಿ ಹೇಳ್ತಿದ್ದೀರಾ ನೀವು? 50 ಲಕ್ಷ ದುಡ್ಡು ಬತ್ತಾಯ್ತೇನ್ರಿ? ಹೂನ್ಲೇ ಪ್ಯಾದ್ ಮುಂಡೆ, ನಿಂಗೆ ಏನು ಗೊತ್ತಾಯ್ತದೆ? ನಾನೇ ಸುಮ್ಕೆ ನಮ್ಮ ಅಮ್ಮನ ಕರ್ಕೊಬಿಟ್ಟು ಬರಕ್ಕೆ ನನಗೇನಾರ ತಿಕ್ಲಿಡ್ದೈತೆ ಇಲ್ಲ ಎರಡ್ದೈತೆ ಹೇಳು. ನಮ್ಮ ಅಮ್ಮಂಗೆ 50 ಲಕ್ಷ ನಮ್ಮ ಮಾಮರ ಕಡೆಯಿಂದ ಗೊತ್ತೈತೆ. ಈಗ ಹೆಣ್ಮಕ್ಳಿಗೆಲ್ಲ ಆಸ್ತಿ ಹೋಗ್ತೈತೆ ಅಂತ ಕೇಳಿದ್ಯಲ್ಲ. ಈಗ ನಮ್ಮ ಮಾಮರೆಲ್ಲ ಜಮೀನು ಮಾಡ್ಬಿಟ್ರಂತೆ ನಮ್ಮ ಅಮ್ಮನ ತವ್ರ ಮನೆ ಕಡೆ ಎಲ್ಲನೂ. ಅದಕ್ಕೆ ಅವರು ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಮನೆ ಕರೆಸ್ಕೊಂಡಿದ್ರಂತೆ. ಬಾಕ ಸೈನ್ ಹಾಕು, ನಿಂಗೆ ಕಾಸು ಕೊಡ್ತೀನಿ 50 ಲಕ್ಷ ಅಂತ ಹೇಳ್ಬಿಟ್ಟು. ಅದೇನೋ ಒಂಚೂರು ಸೈನು ಪೈನು ಎಲ್ಲ ಹಾಕ್ಬೇಕಂತೆ. ಒಂದು ಕಿತ ಆಗಲೇ ಸೈನ್ ಹಾಕ್ಬಿಟ್ಟು ಬಂದೈತೆ. ಇನ್ನೊಂದು ಕಿತ ಹೋಗ್ಬಿಟ್ಟು ಅದೇನೇನೋ ಸೈನ್ ಹಾಕ್ಬಿಟ್ರೆ ಅಷ್ಟೇನಂತೆ. ಅಷ್ಟಕ್ಕೇನೆಯ ನಮ್ಗೆ ಎಲ್ಲನೂ ದುಡ್ಡು ಬಂದ್ಬಿಡ್ತದಂತೆ. ಅದಕ್ಕೆ ನನಗೆಲ್ಲ ವಿಷಯ ಗೊತ್ತಾಯಿತು. ನಾನು ಸುಮ್ಮನೆ ನಮ್ಮ ಅಮ್ಮನ ಅಲ್ಲಿ ಬಿಟ್ಬಿಟ್ರೆ, ನನ್ನ ತಮ್ಮನ ಮನೆಗೆ ಬಿಟ್ಬಿಟ್ರೆ ಎಲ್ಲ ದುಡ್ಡು ನನ್ನ ತಮ್ಮಂಗೆ ಹೊಡ್ಕೊಬಿಡ್ತಾನೆ ಒಂದೇ. ಅದಕ್ಕೆ ನಮ್ಮ ಅಮ್ಮನಿಗೆ ನೊಯ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ನಮ್ಮ ಅಮ್ಮನ ಕರ್ಕೊಬಿಟ್ಟು ಬಂದರೆ, ನೀನು ನೋಡು ಮನೆ ಹೇಳಿ ಹೆಂಗೆಂಗೋ ಮಾಡ್ಬಿಟ್ಟು ಕಳಿಸ್ಬಿಟ್ಟಲ್ಲ ನೀನು. ನಿನ್ಗೆ ಏನಾರ ಪ್ರಜ್ಞೆ ಆಯ್ತಾ? ಈಗ ನಮ್ಮ ಅಮ್ಮನ ತಂಗ ನಾನು ದುಡ್ಡು ಇಸ್ಕೊಳಕ್ಕಾಯ್ತದ? ನೀನೇ ಹೇಳು. ತಲೆನಾಗ ಏನಾರ ಬುದ್ಧಿ ಇಟ್ಕೊಂಡು ಮಾಡ್ತೀವೋ ಇಲ್ದಿದ್ದಂಗೆ ಮಾಡ್ತೀವೋ? ನಾ ಕಣವ. ಅಯ್ಯೋ ಅಯ್ಯೋ ಅಯ್ಯೋ, ಮೊದಲೇ ಈ ವಿಷಯ ಹೇಳ್ಬೇಕು ತಾನೇ. ಅಯ್ಯೋ ಅತ್ತೆನ ಇವಾಗ ಅತ್ತೆನ ಹುಗುದ್ ಕೊಡಿಸ್ಬಿಟ್ನಲ್ರಿ. ನೀವೊಂದು ಮಾತು ನನಗೆ ಹೇಳಿದಿದ್ರೆ ಹಾಲಾಗೆ ಸ್ನಾನ ಮಾಡಿಸ್ಬಿಡ್ತಿದ್ನಲ್ರಿ ಅತ್ತೆನ. ನನಗೆ ಹೇಳೋಕೆ ನೀನು ಬಿಟ್ಟೆ ಅಲ್ವಾ? ನನಗೆ ವಿಷಯ ಗೊತ್ತಾಗಿದ್ದ ತಕ್ಷಣನೇನಿಯ ಓಡೋಗ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಬಿಟ್ಟು ಬಂದ್ಬಿಟ್ಟೆ. ನಾನಂತೂ ವಿಷಯ ಗೊತ್ತಾಗಿದ್ದ ತಕ್ಷಣನೇನಿಯ ನಿನಗೆ ಹೇಳೋಕೆ ನನಗಂತೂ ಟೇಮೇ ಸಿಗಲಿಲ್ಲ. ಏನಾರ ಟೇಮ್ ಸಿಕ್ಬಿಟ್ಟಿದ್ರೆ ಪಟ ಅಂತ ಹೇಳ್ಬಿಟ್ಟು ನಿಂಗೆ ಎಲ್ಲ ವಿಷಯನೂ ಹೇಳ್ತಿದ್ದೆ. ನಮ್ಮ ಅಮ್ಮನ ಮುಂದೆ ನಿಂಗೆಲ್ಲ ಹೇಳೋಕ್ಕಾಯ್ತದ? ಹಿಂಗೆ ದುಡ್ಡು ಬಂದಿರೋದಕ್ಕೆ ಕರ್ಕೊಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ಮುರುವಾದಿ ಇರ್ತದ? ನೀನೇ ಹೇಳು. ಮುರುವಾದಿ ಅನ್ನೋದು 10 ಪೈಸಕ್ಕೂ ಇರಲ್ಲ, ಹರಾಜಾಗ್ಬಿಡ್ತದೆ. ಅದಕ್ಕೆ ನಾನು ಏನೂ ಹೇಳ್ದಂಗೆ ಏನೂ ಮಾಡ್ದಂಗೆ ಮುರುವಾದಿಗಿದ್ರೆ ನೀನಿದೆಯಾ ಅಂತ ಕೆಲಸ ಮಾಡ್ಬಿಟ್ಟು ನಮ್ಮ ಅಮ್ಮನ ಓಡ್ ಕಳಿಸ್ಬಿಟ್ಟಲ್ಲ. ಬಿಡು, ಇನ್ನೇನ ಮನೆ ಬರಹ ಸರಿ ಇಲ್ಲ. 50 ಲಕ್ಷ ನನ್ನ ತಮ್ಮನು ನನ್ನ ತಮ್ಮನಿ ಅಂಡ್ರು ಪೊದ್ದಿ ಅವಳಲ್ಲ, ಅವ್ರೇನೇ ತಿನ್ಕೊಂಡು ಸಂದಕ್ಕಿರ್ಲಿ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಅವಳು ಸಂದಕ್ಕೆ ನೋಡ್ಕೊತಾವಳು ಪೊದ್ದಿ. ನಮ್ಮ ಮಮ್ಮಿ ಎಲ್ಲ 50 ಲಕ್ಷನೂ ಈಗ ಅವಳಿಗೆ ಏನೇ ಕೊಟ್ಬಿಟ್ಟು ಬರ್ತದೆ. ನನ್ನ ತಮ್ಮಂಗೆ ಒಂದು 25 ಲಕ್ಷ, ನನ್ನ ತಂಗಿಗೆ ಒಂದು 25 ಲಕ್ಷ ಬರ್ತೈತೆ. ನೀನು ಹಿಂಗೆಲ್ಲ ಹೊಡೆದ್ಬಿಟ್ಟು ಈಚೆ ಕಡೆಗೆ ಹಾಕಿತಿಲ್ಲ. ಇನ್ನು ಯಾವ 25 ಲಕ್ಷ ಅಲ್ಲ, ಇನ್ನು 25 ರೂಪಾಯಿ ನಮ್ಮ ಅಮ್ಮನ ಕಡೆಯಿಂದ ಬರೋಕ್ಕಿಲ್ಲ ಅಷ್ಟೇನೆ. ಅಯ್ಯೋ ನೀ ಅಂತ ಕೆಲಸ ಹೋಗ್ಬಿಡ್ತಲ್ರಿ. ನೋಡಿರಿ ನಿಮ್ಮ ಅಮ್ಮನ ಕರ್ಕೊಬಿಟ್ಟು ಬರ್ರಿ ನಿಮ್ಮ ಮನೆಗೆ. ಏನೋ ತೆಪ್ಪಾಯ್ತು ಕಣತ್ತೆ, ನಂಗೆ ತಲೆ ಕೆಟ್ಬಿಟ್ಟಿತ್ತು ಟೆನ್ಷನ್ನಾಗೆ. ಏನೇನೋ ಆಗೋಗ್ಬಿಟ್ಟಿತ್ತು, ನಂಗೆ ಹುಚ್ಚಿಡ್ಬಿಟ್ಟಿತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಹೆಂಗೋ ಮಾತಾಡ್ಬಿಟ್ಟೆ ಕಣತ್ತೆ ಅಂತ ಹೇಳ್ಬಿಟ್ಟು ನಾನೇ ಸಮಯ ಕೇಳ್ಬಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ಬಿಟ್ಟು ಇದು ಮಾಡ್ಕೊತೀನಿ. ಎದೊಳಿ ಮ್ಯಾಕೆ ಹೊಂಟ್ಬಿಡ್ನ ನಿಮ್ಮ ಅಮ್ಮನ ಕೈ ಮುಗಿದ್ಬಿಟ್ಟು ಕಾಲ ಬಿಟ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ನಾನು ಮಾತಾಡ್ತೀನಿ. ನಿಮ್ಗೆ ಗೊತ್ತಲ್ಲ ನಾನು ಯಾವ ಥರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಯಾರನ್ನು ಬೇಕಾದ್ರೂ ಹಂಗೇನೇ ಬೀಳಿಸ್ಬಿಡ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ. ಬೀಳಿಸ್ತೀನಿ ನಾನು, ನೋಡ್ತಾ ಇರ್ರಿ ಹೆಂಗೆ ಬೀಳಿಸ್ತೀನಿ ಅಂತ ಹೇಳ್ಬಿಟ್ಟು. ಎದೊಳಿ ಮ್ಯಾಕೆ ಎದೊಳಿ. ಲೇ, ಇವಾಗ ಕರೆದ್ರೆ ಬಂದ್ಬಿಡ್ತದ ನೋಡು. ನಾವು ಬೇರೆ ಥರ ಏನಾರ ಪಿಲ್ಲಾನ್ ಮಾಡ್ಕೊಳ್ಳೇಬೇಕು. ಈಗ ನಮ್ಮ ಅಮ್ಮನ ಕರ್ಕೊಬರಕ್ಕೆ ನೀನು ಹೋದ್ರೂ ಅಮ್ಮಕ್ಕೆ ಯಾಕೋ ಸ್ಮಾಕು ಹೋಗ್ತದೆ. ನಿನಗೂ 4 ಪಟ 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 ಅಂತ ಬಾರಿಸ್ಬಿಡ್ತದೆ. ಲೋಪರು ನನ್ನ ತಕ್ಕೇನೆ ಬಂದೆ ಅಂತ ಹೇಳ್ಬಿಟ್ಟು 4 ಬಾರಿಸಿದ್ರು ಅತ್ತೇ ನೀವು ದೇವ್ರು ಕಣತ್ತೆ. ಇನ್ನೂ 4 ಬಾರಿಸಿ ಕಣತ್ತೆ, ತೆಪ್ಪಾಯ್ತು ಕಣತ್ತೆ ಅಂತ ನೀನು ಕಾಲಕ್ಕೆ ಬಿಡಬೇಕು.
ಸರಿನಾ? ಕಾಲಿಗೆ ಬಿದ್ಬಿಟ್ಟು ಏನೋ ಒಂದು ವಾರ 15 ದಿನ 20 ದಿನ ಹಂಗೆ ನೋಡ್ಕೊಳ್ಳೋಣ. ಆಮೇಕಿಂದ ಒಂದಕ್ಕಿಂತ ನಿಧಾನಕ್ಕೆ ನಯಸ್ ಮಾಡ್ಬಿಟ್ಟು ನಮ್ಮ ಅಮ್ಮನ ತಾಗೆ ಅಮ್ಮ ಹಿಂಗೆ ಕಾಸು ಬೇಕಿತ್ತು ಕಣಮ್ಮ, ಏನೋ ತಗೋಬೇಕು ಅನ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋಣ. ಅವಾಗ ನಮ್ಮಮ್ಮ ಅಯ್ಯೋ ನನ್ನ ಸೊಸೆ ಎಂತಹ ಸಂದಕ್ಕೆ ನೋಡ್ಕೊತಾಳೆ, ಇಂತಹ ಸೊಸೆನ ಪಡೆಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಲ್ಲ ನಾನು ಅಂತ ಹೇಳ್ಬಿಟ್ಟು ಹಂಗೆ ನೆನೆಯ ತೆಗೆದು ಹಂಗೆ ನೆನೆಯ ಕೊಟ್ಬಿಡ್ತದ ನಮ್ಮಮ್ಮ. ಆವಾಗ ನಾನೇ ರಾಜ ನೀನೇ ರಾಣಿ. ಯಪ್ಪ ಎಷ್ಟು ಲಕ್ಷ ದುಡ್ಡಿರ್ತದೆ ಯೋಚನೆ ಮಾಡು. ಹ್ಞೂನ್ರಿ, ನನ್ನ ಮಗಳು ಇವಾಗ ಫೋನ್ ಹಾಕಿದ್ಲು, 42 ಲಕ್ಷ ರೂಪಾಯಿ ಕಾರ್ನ ಬುಕ್ ಮಾಡಿದ್ಲಂತೆ. ರೀ, ನಮ್ಗೇನಾರು 50 ಲಕ್ಷ ರೂಪಾಯಿ ಬಂದರೆ ನಾವು ಒಂದು 20 ಲಕ್ಷ ರೂಪಾಯಿ ಕಾರ್ನ ತಗೊಬಿಟ್ಟು ಬರ್ಬೇಕ್ರಿ. ಇನ್ನು ಉಳಿದಿರೋ 30 ಲಕ್ಷ ರೂಪಾಯಿನಾಗೆ ಬೇರೆ ಒಂದು ಸೆಟ್ಟು ಒಡವೆ, ಆಮೇಕಿಂದ ಈ ಮನೆಯೆಲ್ಲ ಹಳೇದಲ್ವಾ, ಒಂಚೂರು ಆಲ್ಟ್ರೇಷನ್ ಮಾಡಿಸ್ಬೇಕು ಈ ಮನೇನ, ಒಡವೆ ತಗೋಬೇಕು, ಒಂದು ಕಾರ್ ತಗೋಬೇಕು. ನಾನು ನೀವು ಇಬ್ರು ಕಾರಾಗೆ ದೂರ ಈ ಸಮುದ್ರದ ಕಡೆಗೆಲ್ಲ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರಬೇಕು, ಕಾರಾಗೇನೆ ನೀವು ಹೋಗ್ಬೇಕು. ರೀ, ನಂದೈತೆ ಪಾಯ್ತು ರೀ, ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳಿಲ್ಲ. ಒಂಥರ ಪ್ಯದ್ ಮುಂಡೆ ಇದ್ದಂಗೆ ಬಿಡು ನಾನೇನೆ. 50 ಲಕ್ಷ ಅಂದರೆ ಸುಮ್ಕೇನ್ರಿ, ನಮ್ಮ ಜೀವನ ಪೂರ್ತಿ ಖುಷಿಯಾಗಿ ನೆಮ್ಮದಿಗೆ ಮಜ್ಜಾ ಉಡಾಯಿಸ್ಕೊಂಡಿರ್ಬೋದು ಅಲ್ವೇನ್ರಿ. ಅಯ್ಯೋ, ನನ್ನ ಮಗಳೊಂದು ಕಾರು, ನಾನೊಂದು ಕಾರು, ಇಬ್ಬರು ಒಂದೊಂದು ಕಾರಾಗಿ ಹೋಗ್ತಾ ಇದ್ರೆ ಊರಿನ ಜನ ಎಲ್ಲನೂ ನಮ್ಮನ್ನು ನೋಡಿ ಹುರ್ಕೊಂಡು ಸತ್ತೋಯ್ತಾರೆ. ನೀವು ಅಷ್ಟೇನಿಯ ಈ ಕೊತ್ತಾಗಿರೋ ಚಿಟುಗು ಸರ ತೆಗೆದಾಕ್ಬಿಟ್ಟು ಇನ್ನೂ ದಪ್ಪನಾಗಿರೋದು ಬಂಗಾರ ಸರನೇನಿಯ ಮಾಡಿಸ್ಕೊಳ್ಳಿ. ನಾನು ಅಷ್ಟೇ ಒಂದು ದೊಡ್ಡದಾಗಿರೋದು ಒಂದು ಫುಲ್ ಸೆಟ್ ಮಾಡಿಸ್ಕೊಬಿಡ್ತೀನಿ. ನುಕ್ಲೇಸು, ಲಾಂಗ್ ಚೈನು, ವಾಲೆ ಜುಮ್ಕಿ ಎಲ್ಲ ಮಾಡಿಸ್ಕೊಬಿಡ್ಬೇಕ್ರಿ ನಾವು. ಎಲ್ಲ ಮಾಡಿಸ್ಕೋಬೇಕು ಅಂದರೆ ಮೊದಲು ನಮ್ಮ ಅಮ್ಮ ನಮ್ಮನ್ನು ಒಪ್ಕೋಬೇಕು. ನೀನಿವಾಗ ಹೆಂಗೆಂಗೋ ತಿಕ್ಲಂಗೆ ಮಾತಾಡ್ಬಿಟ್ಟು ನಮ್ಮ ಅಮ್ಮನ ವಾಪಸ್ ಕಳಿಸ್ಬಿಟ್ಟಿದ್ಯಾ. ಈಗ ನಮ್ಮ ಅಮ್ಮನ ವಾಪಸ್ ಮನೆ ಕರ್ಕೊಬಿಟ್ಬಿಡ್ಬೇಕು. ನಮ್ಮ ಅಮ್ಮ ಅದೆಲ್ಲೋ ಕೂತೈತಪ್ಪ, ಅದು ಎಲ್ಲಿ ಕೂತ್ಕೊತ ಗೊತ್ತಿಲ್ಲ, ನನ್ನನ್ನು ಕೂತ್ಕೊಳಿಸ್ಬಿಡ್ತು. ಹೋಗ್ಲಾ ನನ್ನ ಮಾತಾಡಿಸ್ಬಿಡ ಹೋಗ್ಲಾ ಅಂತ ಕ್ಯಾಕರ್ಸ್ ಮಾಡ್ಕೊ ಕೂತ್ಕೊಳಿಸ್ಬಿಡ್ತು. ಈಗ ನಾವು ನೀಟಾಗಿ ಹೋಗೋಣ, ಹೋಗಿ ನಮ್ಮ ಅಮ್ಮನ ಪಾದನ ಮುಕ್ಕೊಬಿಟ್ಟು ಏನು ಉಗಿತದ ಹೊಡಿತದ ಮೆಟ್ನಾಗ ಆಗ್ತದೆ ಹಾಕಿಸ್ಕೊಬಿಟ್ಟು ನೀನೇ ದೇವರು ಅನ್ನಂಗೆ ಕರ್ಕೊಬಿಟ್ಟು ಬರೋಣ. ಆಮೇಲೆ ನಮ್ಮ ಮಮ್ಮಿ ಏನು ಹೇಳ್ತದೆ ಅದನ್ನೊಂದು 15-20 ದಿನ ಮಾಡೋಣ, ಸರಿನಾ? ಇದೇನಿಯ ಪಿಕ್ಸು. ನೀನೇನಿಯ ಬಂದು ನಮ್ಮ ಅಮ್ಮನ ಕಾಲು ಬಿದ್ದುಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಕರ್ಕೊಬಿಟ್ಟು ಬರಬೇಕು. ಈಗ ನಾನು ಕರೆದೆ, ಬಲವಂತ ಮಾಡಿ ಕರೆದೆ, ಬಾಮ ಅಂದರೆ ನೀನು ಅಂಡ್ರ ಹಂಗೆಲ್ಲ ಉಗಿದ್ಕೊಳ್ಸೋಳು ನಾನು ಬಂದರೆ ಮುರ್ಬೋದಿರ್ತದೆ ಮಗ, ನಾನು ಬರೋಕ್ಕಿಲ್ಲ ನೀನು ತೊಲಗು ಅಂತ ಹೇಳ್ಬಿಟ್ಟು ಅಮ್ಮಕ್ಕನ ಉಗಿದ್ಕೊಳಿಸ್ಬಿಡುತ್ತೆ ನಮ್ಮಮ್ಮ. ಎದ್ದು ರೆಡಿಯಾಗು ಸರ್ನ ಹೋಗಿ ಒಂಚೂರು ಹೆಂಗೋನು ಕರ್ಕೊಬಿಟ್ಟು ಬರೋನಿ. ಇವನಿ ಪಾಸ್ಕೊಲ ಈಗಳಿ ಎದ್ಬಿಟ್ಟು ರೆಡಿ ಆಯ್ತೀನಿ. ಹಾಗೇನೆ ನನ್ನ ಮುಖ ಶಾಣೆ ನಗು ಕಾಣಿಸ್ತದೆ. ಹತ್ತೆ ತಗೋಗ್ಬಿಟ್ಟು ಒಂಚೂರು ಹಪ್ಪಗೆ ಆ್ಯಕ್ಟಿಂಗ್ ಮಾಡ್ಬೇಕಲ್ರಿ. ಇರಿ ಹೊಸಿ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ತಲೆ ಕೂದಲೆಲ್ಲ ಕೆದರ್ಕೊಬಿಟ್ಟು ಅತೇ 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 ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಯಾಕೆ ಹೇಳಿ, ನಂಬೇಕಲ್ಲ, ನಾನು ಬೇಜಾರು ಮಾಡ್ಕೊಂಡಿವ್ನಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಭಾಳ ಬುದ್ಧಿವಂತದು, ನಂಬಕ್ಕಿಲ್ವಲ್ಲ ಅದಕ್ಕೇನೆ. ನಮ್ಮಷ್ಟೇನು ಬುದ್ಧಿವಂತ ಅಲ್ಲ ಬಿಡು. ನಮ್ಮಮ್ಮ ನನ್ನಷ್ಟಂತೂ ಏನೂ ಇಲ್ವೇ ಇಲ್ಲ. ಎದ್ ನಡಿ, ಈ ವಿಷಯ ಯಾರಿಗೂ ಹೇಳ್ಬೇಡ. ಅಂದರೆ ಈ ವಿಷಯ ಪೊದ್ದಿಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಇಲ್ಲ ಗೊತ್ತಿಲ್ಲ. ನಮ್ಮ ಮಾಮ ನನಗೆ ಫೋನ್ ಮಾಡಿತ್ತು, ಅದಕ್ಕೆ ನನಗೆ ಗೊತ್ತಾಯ್ತು ಅಷ್ಟೇ. ನಿಮ್ಮ ಅಮ್ಮಂಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿತ್ತು. ಅದಕ್ಕೆ ನೀನು ನಿನ್ನ ಮಗಳಿಗೆ ಹಂಗೇನಿಯ ಬೀಗ್ತಿಗೆ ಎಲ್ರಿಗೂ ಹೇಳಕ್ಕೆ ಹೋಗ್ಬೇಡ. ಇಲ್ಲ, ಕೈಗೆ ಬಂದು ಸೇರೋ ಗಂಟ ಯಾರಿಗೂ ಹೇಳಕ್ಕಿಲ್ಲ. ಇರಿ ಒಂದು ನಿಮಿಷ ಮಕ ತೊಳ್ಕೊಬಿಟ್ಟು ಒಂಚೂರು ಒಳ ಮಕ ಮಾಡ್ಕೊಂಡು ಒಂದು 2 ಈರುಳ್ಳಿ ಕತ್ತರಿಸ್ಬಿಟ್ಟು ಬರ್ತೀನಿ. ಕಣ್ಣಾಗ ನೀರು ಬಂದಂಗೆ ಆಯ್ತವಲ್ಲ, ಆವಾಗ ಹೋಗಿ ನಿಮ್ಮ ಅಮ್ಮನ ನಿಂತ್ಕೊಂಡ್ರೆ ನಾನು ನೋಡು ಅಯ್ಯೋ ಪಾಪ ಅಂತಾನೆ ಕರೆಸ್ಕೊಬಿಡ್ತದೆ. ಸರಿ ಆಯ್ತು, ಹೋಗೋಕೆ ಸರ್ನ. ಖುಷಿಯಾಗಿದೆ ಏಕೋ ನಮ್ಮ ಅತ್ತೆಯಿಂದಲೇ ಟಿಂಗ ಟಿಂಗ. ಬೆಣ್ಣೆ ಶಾಂತಮ್ಮ ಹೇಳ್ಕೊಟ್ಟಿರೋ ಪಿಲ್ಲಾನು ಭಾಳ ಸಂದಕ್ಕೆ ವರ್ಕ್ ಆಯಿತು. ಬೆಣ್ಣೆ ಶಾಂತಮ್ಮ, ನೀನು ಬಿಡಿ ಭಾಳ ಬುದ್ಧಿವಂತೆ. ನನ್ನ ಹೆಂಡ್ರ ಬಗ್ಗೆ ನೀನು ಭಾಳ ಸಂದಕ್ಕೆ ಅರ್ಥ ಮಾಡ್ಕೊಬಿಟ್ಟಿದ್ಯಾ. ಅದಕ್ಕೆ ಒಳ್ಳೆ ಪಿಲ್ಲ ನಿನ್ನೆ ಕೊಟ್ಟಿದ್ಯಾ. ನನಗಂತೂ ಈ ದಡ್ಡನ ಮಗ ನನಗಂತೂ ಗೊತ್ತಾಯ್ತಾನೆ ಇರಲಿಲ್ಲ ನೋಡು. ಎಲ್ಲ ಈ ಶಾಂತಮ್ಮನ ಪ್ರಭಾವ ನಿನಯ. ಲೇ ಶಾಂತಮ್ಮ ಬಿಡಿ.